ಇರಾನ್ ಇಸ್ರೇಲ್ ನಡುವಣ ಯುದ್ಧೋನ್ಮಾದ ಮುಂದುವರೆದಿದ್ದು ಇದೀಗ ಇಸ್ರೇಲ್ನ F-35 ಫೈಟರ್ ಜೆಟ್ ಪತನವಾಗಿರೋ ಕುರಿತಾಗಿ ಖುದ್ದು IDF ಈ ಕುರಿತಾಗಿ ಮಾಹಿತಿಯನ್ನು ಪ್ರಕಟ ಮಾಡಿದೆ. ಒಂದು ಕಡೆಯಲ್ಲಿ ಇಸ್ರೇಲ್ನ F-35 ಫೈಟರ್ ಜೆಟ್ ಧ್ವಂಸವಾಗಿದ್ರೆ ಮಗದೊಂದು ಕಡೆಯಲ್ಲಿ ಟೆಹರಾನ್ನಲ್ಲಿ yak-130 ಜೆಟ್ ಕೂಡ ಇದೇ ರೀತಿಯಾಗಿ ಧ್ವಂಸಗೊಂಡಿದೆ. ಇರಾನ್ ಇಸ್ರೇಲ್ ನಡುವಣ ಯುದ್ಧ ಭೀಕರತೆಯನ್ನು ಪಡ್ಕೊಳ್ತಾ ಇದ್ದು ಇಸ್ರೇಲ್ನ F-35 ಫೈಟರ್ ಜೆಟ್ ಪತನದ ಕುರಿತಾಗಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮಾಹಿತಿಯನ್ನು ಹಂಚಿಕೊಂಡಿದೆ. ತಮ್ಮ ಫೈಟರ್ ಜೆಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಧ್ವಂಸಗೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ಪ್ರಕಟಗೊಳಿಸಿದೆ. ಸೊ ಇದರ ಬೆನ್ನಲ್ಲೇ ಇರಾನ್ನ yak-130 ಏನು ಫೈಟರ್ ಜೆಟ್ ಇದೆ ಅದು ಸಹ ಉಡೀಸಾಗಿದೆ. ಸದ್ಯ ಫೈಟರ್ ಜೆಟ್ಗಳು ಹಾರಾಟಗಳನ್ನು ಮುಂದುವರೆಸಿದೆ. ಡ್ರೋನ್ಗಳ ಹಾರಾಟವೂ ಕೂಡ ನಿರಂತರವಾಗಿ ಮುಂದುವರೆದಿದೆ. ಕೆಲವೊಂದಷ್ಟು ವಿಜುವಲ್ಸ್ ಕೂಡ ನೀವು ನೋಡ್ತಾ ಇದ್ರಿ. F-35 ಫೈಟರ್ ಜೆಟ್ನ ಇದೇ ಇಸ್ರೇಲ್ನ ಫೈಟರ್ ಜೆಟ್ ಇದು ಧ್ವಂಸಗೊಂಡಿರುವಂತಹ ಫೈಟರ್ ಜೆಟ್ ಆಗಿದೆ. ಸದ್ಯ IDF ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಇತಿಹಾಸದಲ್ಲೇ ಮೊದಲ ಬಾರಿಗೆ ತಮ್ಮ ಫೈಟರ್ ಜೆಟ್ ಧ್ವಂಸಗೊಂಡಿದ್ದರ ಕುರಿತಾಗಿ ಅಧಿಕೃತ ಮಾಹಿತಿ ಕೆಲ ನಿಮಿಷಗಳ ಹಿಂದಷ್ಟೇ ಈ ಒಂದು ಪತನದ ವರದಿಯನ್ನು ಅಧಿಕೃತಗೊಳಿಸಿದೆ. ಟೆಹರಾನ್ನಲ್ಲಿ yak-130 ಜೆಟ್ ಕೂಡ ಇಸ್ರೇಲ್ ಪಡೆ ಹೊಡೆದುರುಳಿಸಿರೋ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ. ಒಟ್ಟಿನಲ್ಲಿ ಇರಾನ್ ಇಸ್ರೇಲ್ ನಡುವಣ ಯುದ್ಧ 5ನೇ ದಿನಕ್ಕೆ ಕಾಲಿಟ್ಟಿದ್ದು ಇದರ ಸ್ವರೂಪ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಕಡೆ ಯಾರೂ ಕೂಡ ಕಂಟ್ರೋಲ್ಗೆ ಬರುವಂತಹ ಸ್ಥಿತಿಯಲ್ಲಿ ಇಲ್ಲ. ಸದ್ಯ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಇನ್ನಷ್ಟು ಚುರುಕುಗೊಳಿಸ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಸಭೆಗಳು ಕೂಡ ಮುಂದುವರೆದಿದೆ. ಈ ಕಡೆ ಇರಾನ್ನ ಪರವಾಗಿ ಚೀನಾ ಮತ್ತು ರಷ್ಯಾ ಕೂಡ ನಿಂತ್ಕೊಂಡಿದೆ. ಸೊ ಅವರು ಆ ಎರಡೂ ದೇಶಗಳ ಮಂತ್ರಿಗಳು ಇರಾನ್ ಮೇಲೆ ಆಗ್ತಾ ಇರುವಂತಹ ದಾಳಿಯ ವಿಷಯವಾಗಿ ಇಸ್ರೇಲ್ನ ವಿರುದ್ಧವಾಗಿ ಒಂದಷ್ಟು ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ಇರಾನ್ನ ಪರವಾಗಿ ನಿಂತಿರೋ ವಿಷಯವಾಗಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಮುಂದಿನ ಹಂತಗಳಲ್ಲಿ ಈ ಯುದ್ಧಕ್ಕೆ ಯಾವ ರೀತಿಯಾಗಿ ನಾಂದಿ ಆಡಬಹುದು, ಎಲ್ಲ ರೀತಿಯ ನೆರವುಗಳನ್ನು ಆ ಎರಡೂ ದೇಶಗಳು ಕೊಡೋ ಮೂಲಕವಾಗಿ ಇಸ್ರೇಲ್ ಮತ್ತು ಅಮೆರಿಕಾವನ್ನು ದುರ್ಬಲಗೊಳಿಸುವಂತಹ ನಿಟ್ಟಿನಲ್ಲಿ ಯುದ್ಧವನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಒತ್ತಡವನ್ನು ಹೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತದೆ.